ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ನಾನು ಇವತ್ತು ತಟ್ಟೆ ಕಡುಬು ಹೇಗೆ ಮಾಡೋದು ಅಂತ, ಮೃದುವಾದ ತಟ್ಟೆ ಕಡುಬು ಜೊತೆಗೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಬಂದಿದ್ದೀನಿ ಈ ವಿಡಿಯೋದಲ್ಲಿ. ಹಾಗೆ ನನ್ನ ವಿಡಿಯೋದಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಸಹ ಮಾಡಿ. ವಿಡಿಯೋ ಬಗ್ಗೆ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆನಾ? ನಾನಿಲ್ಲಿ ನೋಡಿ ತಟ್ಟೆ ಕಡುಬು ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ರಾತ್ರಿಯೇ ರುಬ್ಬಿಟ್ಟು ನನ್ನ ನೆನೆ ಹಾಕಿದ್ದೆ. ಅರ್ಧ ಪಾತ್ರೆ ಆಗಿತ್ತು ನೋಡಿ. ಈ ಥರ ಉಬ್ಬಿಟ್ಟು ಈ ಥರ ಚೆನ್ನಾಗಿ ನೆಂದಿರಬೇಕು. ಹಿಟ್ಟು ಚೆನ್ನಾಗಿ ನೆಂದರೆ ಕಡುಬು ಸಹ ಚೆನ್ನಾಗಿ ನಮಗೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಹಿಟ್ಟು ನನಗೆ ನೆಂದಿದೆ ಚೆನ್ನಾಗಿ. ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಹಾಕಿ, ನಾನು ಹೇಗೆ ಹಿಟ್ಟು ರೆಡಿ ಮಾಡ್ಕೊಳ್ತೀನಿ ಅಂತ ಸಹ ತೋರಿಸ್ತೀನಿ. ನಾನಿಲ್ಲಿ ಸಾಂಬಾರಿಗೂ ಸಹ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ನಾನು ಸಾಂಬಾರಿಗೆ ಏನಿಲ್ಲ, ಆಲೂಗಡ್ಡೆ ಮತ್ತು ಬದನೆಕಾಯಿ, ಟೊಮೊಟೊ ಅಷ್ಟೇ ಮೂರೇ ಯೂಸ್ ಮಾಡ್ಕೊಳ್ತಿರೋದು. ಗಟ್ಟಿ ಸಾಂಬಾರು ಮಾಡ್ಕೊಳ್ತೀನಿ. ಇದಕ್ಕೆ ತವೆ ಅಂತಲೂ ಅಂತಾರೆ, ಅಂದರೆ ಮಸ್ಕಾಯಿ ಅಂತಲೂ ಅಂತಾರೆ ಇದಕ್ಕೆ. ನಾನು ಈ ಥರ ಮಾಡ್ಕೊಳ್ತಾಯಿದ್ದೀನಿ. ಇಲ್ಲಿ ಖಾರಕ್ಕೆ ನಾನು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧ ಸಣ್ಣ ಒಳಲ್ಲಿ ಅರ್ಧ ಒಳ ಕಾಯಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಸಹ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ನಾನು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ಇದನ್ನು. ತದನಂತರ ನಾನು ಹೇಳಿದ್ನಲ್ಲ, ಒಗ್ಗರಣೆಗೆ ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇನ್ನೇ ಮಿಕ್ಸಿ ಮಾಡಿಕೊಂಡೆ, ಫೈನ್ ಪೇಸ್ಟ್ ಆಗಿದೆ. ಇಲ್ಲಿ ಒಗ್ಗರಣೆಗೆ ನಾನು ಮಾಮೂಲಿ ಈರುಳ್ಳಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಇದನ್ನು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಸ್ಕಿಪ್ ಆಗಿತ್ತು, ಸಾರಿ. ಇಲ್ಲಿ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಪಕ್ಕದಲ್ಲಿ ನಾನು ಇಡ್ಲಿಗೆ ರೆಡಿ ಮಾಡ್ಕೋಬೇಕಲ್ಲ, ಕಡುಬು ಬೇಯಿಸ್ಕೋಬೇಕಲ್ಲ, ಕಡುಬುಗೆ ನಾನಿಲ್ಲಿ ಇನ್ನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕಡುಬು ಪಾತ್ರೆ ಆದರೂ ಯೂಸ್ ಮಾಡ್ಕೋಬೋದು, ಬಟ್ ಕುಕ್ಕರಲ್ಲಿ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ಕಡುಬುಗೆ ಒಂದು ತಟ್ಟೆ, ಒಂದು ಸೇಮ್ ಇರುವಂಥ ತಟ್ಟೆನ ಸಹ ತೊಗೊಂಡಿದ್ದೀನಿ. ನಾನಿಲ್ಲಿ ನೆಕ್ಸ್ಟ್ ಒಗ್ಗರಣೆಗೆ ಇಟ್ಕೊಂಡಿದ್ದೆನಲ್ಲ, ಅದಕ್ಕೆ ತರಕಾರಿ ಕಟ್ ಮಾಡಿರೋ ತರಕಾರಿನ, ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಆಲೂಗೆಡ್ಡೆಗೆ ನಾನು ಸಿಪ್ಪೆ ತೆಗೆದುಬಿಟ್ಟು ನಾನು ಆಲೂಗೆಡ್ಡೆನೇ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ನಾವು ಸ್ಮ್ಯಾಶ್ ಮಾಡ್ತೀವಲ್ಲ, ಆಗ ಆ ಸಿಪ್ಪೆ ಏನು ಕಾಣಿಸೋದಿಲ್ಲ, ಆಗ ಚೆನ್ನಾಗಿರುತ್ತೆ. ನಾನು ಈ ಥರ ಸಿಪ್ಪೆ ತೆಗೆದು ವಾಶ್ ಮಾಡಿ ತರಕಾರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತದನಂತರ ನಾನಿಲ್ಲಿ ತರಕಾರಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನನಗೆ ತರಕಾರಿ ಮಿಕ್ಸ್ ಆಯಿತು. ಈಗ ಇದಕ್ಕೇ ನಾನು ರುಬ್ಬಿರುವಂಥ ಮಸಾಲೆ ಹಾಕಬೇಕು. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ತೀನಿ. ಇಲ್ಲಿ ನಾನು ಹಿಟ್ಟು ತೋರಿಸಿದ್ನಲ್ಲ, ಆ ಹಿಟ್ಟನ್ನು ಸ್ವಲ್ಪ ಒಂದೆರಡು ತಟ್ಟೆ ತೊಗೊಂಡು ಸೇಮ್ ಅದಕ್ಕೆ ಕುಕ್ಕರ್ಗೆ ಆಗುವಂಥ, ಅಂದರೆ ನಾವು ಪಾತ್ರೆ ಇಟ್ಕೊಂಡ್ರು ಓಕೆ, ಕುಕ್ಕರ್ ಇಟ್ಕೊಂಡ್ರು ಓಕೆ, ಇಡ್ಲಿ ಪಾತ್ರೆ ಇಟ್ಕೊಂಡ್ರೆ ಇಡ್ಲಿ ಪಾತ್ರೆನಾದರೂ ಓಕೆ. ನಾನಿಲ್ಲಿ ಒಂದೆರಡು ಸೇಮ್ ಕುಕ್ಕರ್ಗೆ ಆಗುವಂಥ, ನನಗೆ ಈಸಿ ಆಗಂಗೆ ಮಾಡ್ಕೊಳ್ತಾಯಿದ್ದೀನಿ. ಕುಕ್ಕರ್ಗೆ ಆಗುವಂಥ ತೊಗೊಂಡು ಸೇಮ್ 2 ಸ್ಪೂನು ಹಿಟ್ಟು ಹಾಕ್ಕೊಂಡು ನಾನಿಲ್ಲಿ ಅದಕ್ಕೆ ಕುಕ್ಕರಲ್ಲಿ ಇಟ್ಟು ನಾನು ಕ್ಯಾಪ್ನ ಹಾಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ವಿಶಾಲ್ ರಬ್ಬರ್ ಏನು ಹಾಕೋದಿಲ್ಲ, ಹಾಗೆ ಕ್ಲೋಸ್ ಮಾಡಿಕೊಂಡ್ರೆ ನನಗೆ ಕಡುಬು ಬೇಯುತ್ತೆ. ನನಗೆ ಇಡ್ಲಿ ಅನ್ನೋದೇ ಬಾಯಿಗೆ ಬರ್ತಾಯಿದೆ. ಇಡ್ಲಿ ಬೇಗ ಬೇಯುತ್ತೆ. ನಾನಿಲ್ಲಿ ಮಸಾಲೆ ಸಾಂಬಾರಿಗೂ ಅಷ್ಟೇ ನೋಡಿ, ನಾನು ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಮಸಾಲೆ ಸಹ ಹಾಕ್ಕೊಂಡು, ತರಕಾರಿ ಸ್ವಲ್ಪ ಬೆಂದಿದೆ, ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನನಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಜಾರ್ ತೊಳೆದಿರೋ ನೀರನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಗ್ರೇವಿ ಗಟ್ಟಿಗೆ ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸಾಂಬಾರನ್ನ ಇಲ್ಲಿ ಮೀಡಿಯಮ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನ್ ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನನಗಿಲ್ಲಿ ಖಾರ ಇಷ್ಟು ಬೇಕು, ಹಾಗಾಗಿ ನಾನಿಷ್ಟು ಹಾಕೊಳ್ತಾ ಇದ್ದೀನಿ. 2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ. ಹಾಗೆ 2 ಸ್ಪೂನ್ ಧನಿಯಾ ಪೌಡರ್ನ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾನಿಲ್ಲಿ ಈಗಲೇ ಆ್ಯಡ್ ಮಾಡ್ಕೊಳ್ತೀನಿ. ನನಗೆ ಉಪ್ಪು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ನೀರೆಷ್ಟು ಬೇಕಷ್ಟನ್ನು, ನನಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟನ್ನು ಸಹ ಇಲ್ಲಿ ಹಾಕ್ಕೊಳ್ತೀನಿ. ನೋಡಿ, ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಗಂಟೆ ಏನು ಇಲ್ದಂಗೆ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನನಗಿಷ್ಟು ಗಟ್ಟಿ ಇದ್ದರೆ ಸಾಕು. ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು, ಖಾರ ಎಷ್ಟು ಹಾಕಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಕರೆಕ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಇದಾದ ನಂತರ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್ ಹಾಕ್ಸ್ಕೊಳ್ತೀನಿ. ಇದನ್ನು ನನಗೆ ನೀಟಾಗಿ ಸ್ಮ್ಯಾಶ್ ಆಗಿರಬೇಕು. 2 ವಿಷಲ್ ಹಾಕ್ಸ್ಕೊಳ್ತೀನಿ.
ಅದಾದ ನಂತರ ನಾನಿಲ್ಲಿ ಪಕ್ಕದಲ್ಲಿ ಇಡ್ಲಿ ಬೇಕಿಟ್ಟಿದ್ನಲ್ಲ, ಇಡ್ಲಿ ಸಹ ನನಗೆ ರೆಡಿ ಆಯಿತು ನೋಡಿ. ಈ ಥರ ನೆಂದಿದ್ದ ಕೈ ಮುಟ್ಟು ನೋಡಿದ್ರೆ ನಮಗೆ ಇಡ್ಲಿ ಅಂಟಬಾರ್ದು, ಆಗ ನಮಗೆ ಇಡ್ಲಿ ರೆಡಿಯಾಗಿದೆ ಅಂತ. ನಾನು ಅದು ಸಹ ಒಂದು ಇಡ್ಲಿ ರೆಡಿ ಆಯಿತು ನನಗೆ. ನಾನು ಇನ್ನೊಂದು ಪ್ಲೇಟ್ಗೂ ಸಹ ಕಡುಬನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇಡ್ಲಿನ ಥರನೇ ಬರ್ತಾಯಿದೆ, ಕಡುಬನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಇದ್ರಲ್ಲಿ ಮಾಡಿಕೊಂಡ್ರೆ ಅದಕ್ಕೆ ಇಡ್ಲಿ ಆಗುತ್ತೆ. ಇದು ಕಡುಬು ಸಹ ಮಾಡ್ತಿರೋದು ನಾನು, ಕಡುಬು ಪ್ರೊಸೆಸರ್ ಇದರಲ್ಲಿ ನೋಡಿ. ಈ ಥರ ಸ್ಮೂತಾಗಿ ಬೆಂಡಾಗಿ ಬರಬೇಕು. ನನಗೆ ನಗು ಬರ್ತಾಯಿದ್ದೆ, ನಾನು ಇಡ್ಲಿ ಅಂತ ಅಂದ್ಕೊಂಡಲ್ಲ. ಹಾಗಾಗಿ ನೋಡಿ ಈ ಥರ ನಮಗೆ ಸ್ಮೂತಾಗಿ ಇರಬೇಕಿದು. ಫುಲ್ಲು ಬಂದ್ ಥರ ಇರುತ್ತೆ, ಎಕ್ಸ್ಪೆಂಡ್ ಥರ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. 1 ಬೈ 1 ನಾವು ಇಲ್ಲಿ ಹಾಕ್ಕೊಳ್ತಾ ಬೇಯಿಸ್ತಾ ಇದ್ದರೆ ನಮಗೆ ಬೇಗ ರೆಡಿ ಆಗ್ತಾ ಇರುತ್ತೆ ನೋಡಿ. ನಾನು ಒಂದನ್ನು ಪ್ಲೇಟಿಂದ ಒಂದು ಕಡುಬನ್ನ ತೆಗೆದೆ, ಮತ್ತು ಇನ್ನೊಂದು ಕಡುಬು ಸಹ ನಾನು ಅದೇ ಪ್ರೊಸೆಸರಲ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ನಾನು ಎತ್ತಿಟ್ಟಿದ್ದೀನಿ. ನಾನಿಲ್ಲಿ ನನಗೆ 2 ವಿಷಲ್ ಆಗಿದೆ. ಅದಾದ ನಂತರ ನಾನಿಲ್ಲಿ ಸ್ಮ್ಯಾಶರ್ ತೊಗೊಂಡು ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ ನೋಡಿ. ಸ್ವಲ್ಪ ಮಾಡಿದ್ರೆ ಸಾಕು, ಬೆಂದಿರುತ್ತೆ. ಒಂದು 2 ವಿಷಲ್ಗೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಈ ಥರ ಸ್ಮ್ಯಾಶ್ ಆಯಿತು. ನನಗಿಷ್ಟು ಥರ ಗಟ್ಟಿಯಾಗಿ ತಿಕ್ನೆಸ್ಸಾಗಿ ಬಂದಿದ್ದು, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನನಗೀಗ. ಇದಾದ ನಂತರ ನಾನಿಲ್ಲಿ ಇಡ್ಲಿ ರೆಡಿ ಮಾಡ್ಕೊಂಡನಲ್ಲ ನೋಡಿ, ಎಷ್ಟು ನೀಟಾಗಿ ಮೃದುವಾಗಿ ಬಂದಿದೆ ನನಗೆ ಕಡುಬು. ತುಂಬ ಮೃದುವಾಗಿ ಬಂದಿದೆ ನನಗೆ. ಇದಕ್ಕೆ ಕಡುಬು ಅಥವಾ ಇಡ್ಲಿ ಎರಡೂ ಅಂತಾರೆ. ತಟ್ಟೆ ಕಡುಬು ಅಂತ ಹಳ್ಳಿ ಸೈಡಲ್ಲಿ ಅಂತಾರೆ. ನನಗೆ ಹಾಗಾಗಿ ಇಡ್ಲಿಯಿಂದ ಅದೇ ಇದಾಗ್ತಾಯಿದೆ, ಏನು ಓರಿ ಮಾಡ್ಕೋಬೇಡಿ. ಈಗ ನನಗೆ ಇಡ್ಲಿ ಸಾಂಬಾರು ಸಹ ನನಗೆ ರೆಡಿ ಆಯಿತು. ಮಸ್ಕಾಯಿ ನನಗೆ ರೆಡಿ ಆಯಿತು ನೋಡಿ. ಎಷ್ಟು ನೀಟಾಗಿ ಬಂದಿದೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. 2 ಇಡ್ಲಿ ತಿಂದು ಇನ್ನೂ ಬೇಕು